ನಿನ್ನ ರೂಪವನ್ನು ಕಂಡು ಚಂದ್ರನು ಅಂದಗೆಟ್ಟು ಎಂದಿಗೂ ಸರಿಯಾಗಿಲ್ಲ ಎಂದು ಅಮಾಸೆಂದು ಯಾರಿಗೆ ಕಾಣದಂತೆ ಮಾಯವಾಗಿ ಹೋದಣ ಸುಂದರ. ಇದೇ ಸುಂದರ ತತ್ ಪ್ರಯತ್ನ ಈ ನಿನ್ನ ನೈತ್ರಂ ಕಂಡು ಕಮಲವು ಬಾಡಿ ಹೋಗಿತು, ಈ ನಿನ್ನ ಬಡ ನಡಿಯಂ ನಡಿಯ ಕಂಡು ಸಿಂಹವು ಗವಿ ಸೇರಿತು. ಎಲೇ ಸುಂದರ ನಿನ್ನ ಜಡ ಮುಡಿಯಂ ಕಂಡು ಸರ್ಪವು ಉಕ್ಕಿತು. ಶಿರಸಾಗಣ ಕುಮಾರಿ ಇದಿಟ್ಟ ನಮ್ಮಣ್ಣ ಸತ್ಯಶರಣ ಮನಸ್ಸಿಟ್ಟು ಪಟ್ಟಣ ಸಹಿತ ಕರ್ತವ್ಯ ಮರ್ತು ಬಿಟ್ಟರು. ಆದ ಕಾರಣ ದೊಡ್ಡ ಮನಸ್ಸಿನಿಂದ ನಂಬಿದ ನಮ್ಮನ ಕರುಣೆಯಿಂದ ನೋಡು, ಪ್ರೀತಿಯಿಂದ ಮಾತನಾಡು. ನಿನ್ನ ರೂಪಕ್ಕೆ ಸರಿಯಾಗಿರೋದು ಹೇಳು, ಯಾತಕ್ಕೆ ನಮ್ಮಡಿನ ಅಂತ ಮಾತನಾಡ್ತೀಯಲ್ಲ? ಈ ನಿನ್ನ ಬರೆಯ ಬಣ್ಣದ ಪ್ರಕಾಶ ಸೂರ್ಯ ಚಂದ್ರನ ಪ್ರಕಾಶದಿಂದಲೂ ಅಧಿಕಾರವಾಗಿರೋದು. ಕೇಳಿದ್ಯಾ ಲಕ್ಷ್ಮಮ್ಮ ನಾರೇ? ಬೇಗನೆ ನಮ್ಮನ್ನ ಕೈ ಹಿಡಿವರೆ ವಾಡ್ಯಾರ. ಏನೇ ವಿಷ್ಣುವಿನ ಸತಿ, ನೀನೆಂಥ ಆದರಗಿದ್ದ, ನೀನೆಂಥ ಕೆಟ್ಟ ಜಾತಿ. ನಮ್ಮ ಪಟ್ಟಣಕ್ಕೆ ನಮ್ಮ ಹಿಂದೆ ಬಾ ಎಂದು ಕರೆದರೆ ಒಲ್ಲೆ ಎನ್ನುವಯ? ಸಹಜವಾಗಿ ನಮ್ಮ ಮಾತು ಮೀರುವಯ? ಸಹಜವಾಗಿ ಮೀರುವೆ. ಏ ಸುಂದರಿ, ಇಲ್ಲೋ ಭ್ರಷ್ಟ ತ್ರಾಣ ನಮ್ಮಲ್ಲಿಲ್ಲವೇ? ಆದ್ದರಿಂದ ಸುಖವಾಗಲಾರದೆಂದು ನಿನ್ನ ಪ್ರೀತಿಯಿಂದ ಮನ ಒಪ್ಪಿಸಿ ಕರೆದುಕೊಂಡು ಹೋಗಬೇಕೆಂದು ಎನ್ನ ಮನೆ ಬಯಕೆ ಇರುವುದು. ಇದಕ್ಕೆ ಮೂರು ಮಾತನಾಡಿದರೆ ದರದರನೆ ಎಳೆದೊಯ್ಯುವೆ. ನಿನ್ನ ಮನಸ್ಸಿಗೆ ಒಪ್ಪುವ ತನಕ ಕಾರ್ಯಾಗ್ರದೊಳು ಕೊಳೆ ಹಾಕಿವೆ. ಇದೇ ಸುಂದರಿ, ಆದರೆ ತಾವರೆಯ ಪುಷ್ಪವೆಂದಿರುವ ನಿನ್ನ ಮೃದುವಾದ ದೇಹಕ್ಕೆ ಕಷ್ಟ ಕೊಡದೆಯನ್ನ ಸ್ವಾಧೀನಯ ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ನಿನ್ನ ಮಿಗಿಯುತ್ತಂದ ಕೇಳಿಕೊಳ್ಳಿವೆ. ಕೇಳಿದೆಯ ಲಕ್ಷ್ಮಿ ಎಂಬ ಸುಂದರಿ, ಇದಕ್ಕೆ ನಿನ್ನ ಅಭಿಪ್ರಾಯವನ್ನು ಹೇಳಿ ವಯ್ಯಾಡಿ. ಎಲ್ಲೋ ನೀಚಾತ್ಮ, ಎನ್ನ ಅಭಿಪ್ರಾಯವನ್ನು ಕೇಳಿಯ. ಎಲ್ಲೋ ಪಾಪಾತ್ಮ, ಎಲ್ಲೋ ನೀತಿ ಇಲ್ಲದ ಕೋಟಿ. ಹೇಳುವನ ಕೇಳು. ನ್ಯಾಯವಲ್ಲವೋ ನಿಮಗೆ ದಾನವೇಂದರೆ, ನ್ಯಾಯವಲ್ಲವೋ ನಿಮಗೆ ದಾನವೇಂದರೆ, ಎಲ್ಲ ಮೇಲಿನ ಆಸೆ, ಎಲ್ಲ ಮೇಲಿನ ಆಸೆ ತೆಗೆದೊಯ್ಯುವಿನ. ನ್ಯಾಯವಲ್ಲವೋ ನಿಮಗೆ ದಾನವೇಂದರೆ. ಎಲ್ಲೋ ಮೂರ್ಖ, ಎಲ್ಲೋ ಭ್ರಷ್ಟ, ಎಲ್ಲೋ ಪಾಪಿಷ್ಟ, ಎಲ್ಲೋ ದುರ್ಮಾರ್ಗ, ಎಲ್ಲೋ ನೀಚಾತ್ಮ, ಈ ಜನ್ಮದಲ್ಲಿ ವಿಷ್ಣು ಏನಕ್ಕೆ ಶ್ರೇಷ್ಠ ಪತಿಯು? ಎಲ್ಲೋ ಪಾಪಿಷ್ಟನೇ, ನಿನ್ನಂತ ಮೂರ್ಖನನ್ನು ನಾನು ಸರ್ವತ ಬಯಸಲಾರೆನ ಭ್ರಷ್ಟ. ಅನುಜ, ಈ ಭಕ್ತ ಲಕ್ಷ್ಮಿ ನೋಡಿದ ನೋಡಿ ಅಂತ ಕೇಳಿದೆ. ಕೇಳಿದಲ್ಲ ತಮ್ಮ, ಇಷ್ಟಗಳ ಶ್ರೇಷ್ಠಪತಿ ಅಂತ ಗಾತಿಗೆ ಮೇಲೆ ತಕ್ಷಣ ಒಂದು ಪೆಟ್ಟನ್ನಿಟ್ಟು ಬಿಡ. ಇಟ್ಟು ಬಿಡ ತಮ್ಮ. ಎಲೆ ಮುಕ್ಕಳ, ಎಲ್ಲೋ ಮೂರ್ಖ, ನಿನ್ನ ಪತಿ ಸುದ್ದಿಯನ್ನು ನನ್ನ ಮುಂದೆ ತಿದ್ದಿ ಹೇಳಬೇಡ. ಏಕೆ ಬೋನಿರ ನಮಗೆ ಬಲಪಟ್ಟು ನಿನ್ನ ಗಂಡ ನಮ್ಮ ಭಕ್ತನು ಓಡಿ ಹೋಗಿರೋಣ. ಆದ ಕಾರಣ ಇಲ್ಲಿರುವ ನಮ್ಮ ನಗರ, ನಮ್ಮ ರೂಪ, ನಮ್ಮ ನಗರಕ್ಕೆ ಬಾ ರೂಪವತೆ. ಇಲ್ಲವಾತೆ ನಿನಗೆ ಬಂದಿರೋದ ದುರ್ಗತೆ. ಏನೇ ಸುಂದರಿಯ, ತಲಕಳಗಾಗಿ ಮಾಡುವ ಶಕ್ತಿ ಸುಧ
ಕಂದನ ಮಹಾರಾಜನಿಗೆ ನಿನ್ನ ಗಂಡನ ಯಾವ ಲೆಕ್ಕ? ಅವನು ಎನ್ನಡನ ಸಮರಕ್ಕೆ ಬಂದರೆ ಈ ಖಡ್ಗದಿಂದ ಅವನ ಶಿರವು ಮರಗಡಿವೆ. ನಿನ್ನ ಕೈಲೇನಾವುದು ನನಗೆ ಲೋಹದ ಮನೆ ನಿನ್ನ ಬಿಡಿಸಿಕೊಳ್ಳುವ ಬಲಟ್ಟ ಯಾರ ನಾನು ನೋಡಿಕೊಳ್ಳುವೆ ಕಂಡಿಯ ಹಿಂದರಾಕ್ಷಿ. ನಾನು ಮುನ್ನದರ ಬಗೆಯುವ ವೈರಿಗಳ ಕೊಚ್ಚೆ. ಭ್ರಷ್ಟ ಭ್ರಷ್ಟ ನಾನು ಎಷ್ಟು ಹೇಳಿದ್ರು ನಿಮಗೆ ಬುದ್ಧಿ ಬರಲಿಲ್ಲ. ನಾನು ನಿಮಗೆ ಘೋರವಾದ ಶಾಪವನ್ನು ಕೊಡುವೆನು. ಮಾಡುವುದೇ ಸುಂದರಿ ಹಾಳಾಗಿ ಹೋಗುವೆ. ಹಾಳಾಗದ ಚಿಂತೆಯಲ್ಲ, ನಿನ್ನ ಮಾತ್ರ ಬಿಡುವುದಿಲ್ಲ. ನೀನೇ ಹಾಳಾಗಿ ಹೋದ ಮೇಲೆ ನನ್ನನ್ನು ತೆಗೆದುಕೊಂಡು ನೀನೇನು ಮಾಡುವ ಮೂಡ? ನನ್ನ ಬಿಟ್ಟದ ಮೇಲೆ ತಾನು ಹಾಳಾಗಿ ಹೋಗೋದ್ರೆ ಸುಂದರಿ. ಭ್ರಷ್ಟ ಹಾಗಾದ್ರೆ ಶಾಪವನ್ನು ಕೊಡಲೇ? ನಿನ್ನ ಸುಂದರಿ ಸುಂದರಿ ಹತ್ತಿರ ಬರಬೇಡ. ಹತ್ತಿರ ಬಂದರೆ ಏನು ಮಾಡೋದು ಸುಂದರಿ? ಸುಟ್ಟು ಹೋಗುವ ನೋಡು. ಸುಟ್ಟು ಹೋದರೆ ಅಮ್ಮನ ಚಿಂತೆಯಲ್ಲಿ ನಿನ್ನ ಮಾತ್ರ ಬಿಡುವುದಿಲ್ಲ. ಶಾಪ ಹೇಡೆ ಕೊಡವೆ ಪಾಪ ಮನೆ ಶಾಪ ಎಲ್ಲಾಗೆ ಇವರೇ ಧರ್ಮಾತ್ಮನೆ ಕೊಲ್ಲದ ನವಯನ್ನ ಬಳಸುವುದರ ಮುನ್ನ ಕೊಲ್ಲದ ನವಯನ್ನ ಬಳಸುವುದರ ಮುನ್ನ ಮುಖಡ ನಿಮಗೆ ಮಣ್ಣು ಚಲಲೆ ನೋಡ ಮುಖಡ ನಿಮಗೆ ಮಣ್ಣು ಚಲಲೆ ಭ್ರಷ್ಟ ನನ್ನನ್ನು ಪರಿಪರಿಂದ ಗೋಳಾಡಿಸಿದೆ ಅಲ್ಲ. ಗೋಳಾಟದ ಸಿದ್ಧಲ್ಲ, ಅವನು ಮಾತ್ರ ಬಿಡುವುದಲ್ಲೇ ಸುಂದರಿ. ನಿಮಗೆ ಘೋರವಾದ ಶಾಪವನ್ನು ಕೊಟ್ಟಿರುವನು. ಆ ಶಾಪ ನಮ್ಮನೇನು ಮಾಡುವುದೇ ಮೂರ್ಖ. ನಿನ್ನ ವಂಶವು ಹಾಳಾಗಿ ಹೋಗಲಿ. ನಿನ್ನ ವಂಶದಲ್ಲಿ ಹೆಣ್ಣು ಮಕ್ಕಳೇ ಹುಟ್ಟಲಬಾರದು. ನಿನ್ನ ನಾಲಿಗೆ ಸೇದು ಹೋಗಲಿ. ನಿನ್ನ ನಾಲಿಗೆ ಸೇದವಾಗಲಿ. ನಿನ್ನ ಬಾಯಲ್ಲಿ ಹುಳ ಬೀಳಲಿ. ನನ್ನ ಶಾಪ ನಿಮಗೆ ತಟ್ಟಲಿ. ಭ್ರಷ್ಟ ಎಲೆ ಬಂಡ ಪುಂಡೆ ನಿನ್ನಂಥ ಬಂಡ ಪುಂಡಗ ಶಾಪ ಎನ್ನಂತೆ ಗಂಡಗಲಿಯ ತಗಲುವುದನೇ ಮೂರ್ಖ. ಸಹಜವಾಗಿ ತಗೊಳ್ಳೋದು ಮೂರ್ಖ. ಮಿಳಿದಂತರ ನಮ್ಮ ರಾಕ್ಷಸ ಕುಲಕ್ಕೆ ಕೀರ್ತಿ ಬರುವುದಲ್ಲಂದು ಕುಂದು ಎತ್ತಡದು ಅಹೇ ದುರ್ಮಾರ್ಗನ ದುರ್ಮಾರ್ಗ. ಸೊಲ್ಲಿಗೆ ಹರಿಯನ್ನು ಬಲ್ಲವನಾದಯ ಬಗಳುವಯ ಕಂಡನಂಥ ಭಕ್ತನಾದರೆ ನಿನ್ನನ್ನು ಎನಗೆ ಒಪ್ಪಿಸಿ ಓಡಿ ಹೋದನೆ ಆತಕ್ಕಲೇ ಮೂರ್ಖ. ಬರೋಣ ಸ್ವಲ್ಪ ತಾಳು ಮೂಡ. ತಮ್ಮ ಪ್ರಸದ ಈಗ ಈ ಹಳೆಯ ನುಡಿಯಂ ಕೇಳಿದೆಯ? ಇವಳ ಮಾತಿಗೆ ಮರ್ಯಾದೆಯಮ್ಮ ಕೊಡದ ನಮ್ಮ ನಗರಕ್ಕೆ ಎಳದ ಎಣ ನಡೆ ಅನುಜ. ಈ ಮಾತು ಸಹಜ. ಸುದರ್ಶನ ಹೇಳುವನ ಕೇಳ ಒಂದು ಸಾರು ಚೆನ್ನಾಗಿ ಹೋಗಳು. ಆ ವಿಷ್ಣುವಿನ ಮರಿ ನಮ್ಮಣ್ಣನೇ ಗಂಡನಂದರೆ ಸರಿ, ಇಲ್ಲವಾದರೆ ಎಲೆ ವಯ್ಯಾರಿ ಈ ಮಾತನ್ನ ಮೀರಿದಾದ್ರೆ ಹಾಲರ ಈ ಮಾತನ್ನ ನಿನ್ನ ಗೋಳಾಟವನ್ನು ನೋಡಲಿ ಈ ಸಭಾ ಜನರು ಸೇರಿ ನಿನ್ನ ಸೀರೆಯನ್ನು ಸೆಳೆದರೆ ಹೋಗ್ಬೋದು ನಿನ್ನ ಮಾನ. ಈಗ ನಮ್ಮ ಕೈಯಿಂದ ಸರಿ ಅಂಬಿಡ್ಸೋರು ಯಾರು? ಎಲೆ ಸಿಂಗಾರಿ ಮೂರು ಲೋಕಗಳಲ್ಲಿ ನೀನೇ ಮಾ ಸುಂದರಿ. ಆಹೇ ನಾಟ್ಯ ಮಯೂರಿ ಬೋನಿರಿ ಆ ಇಂದ್ರನು ಅಲ್ಲಂತ ಬಯಸಿದಂತೆ ನಮ್ಮ ಅಗ್ರಜ ನಿನ್ನಮ್ಮ ಬಯಸಿರೋಣ. ಎಲೆ ನಾರೇ ನೀನು ನಮ್ಮ ಅಣ್ಣನ ಕೂಡ ಸೇರಿ ಮನಸ್ಸು ಒಂದಾಗಿ ಬೆರೆತರೆ ಉತ್ತಮವಾದ ಪುತ್ರಾಸಂತನ ಪಡೆದು ಆ ಪುತ್ರನ ಎತ್ತಿಕೊಂಡು ಮತ್ತೇನು ಇಷ್ಟವನ್ನ ಮರ್ತು ನಮ್ಮ ಬಂದ ಬಾಂಧವ ಬೆರೆತರೆ ಸುಖವ ಪಡೆಯುವಂತೆ ಬಾಬಾರೇ ನಡೆದಂಬಿಕೆ ನಮ್ಮ ಅಣ್ಣಯವರೇ ಪ್ರಣಯಕ್ಕೆ ಅಣ್ಣಯ್ಯ ಸುಂದರಿ ಹೀಗೋ ನಿನಗೆ ಕರ ಮುಗಿದ ಶಿರಭಾಗಿ ಬೇಡಿಕೊಳ್ಳುವೆನು. ಎಲ್ಲ ಸೆರೆಯನ್ನು ಬಿಟ್ಟಲ್ಲಿಂದ ಹೊರಟೋಗ ಹಣ್ಣ ಬರುವುದನಿಗೆ ಪುಣ್ಯ. ಏನೇ ಸುಂದರಿ ನಿನ್ನ ಗೋಳಾಟವನ್ನು ನಾನು ನೋಡಲಾರದೆ ನನಗೆ ನಿನ್ನ ಮೇಲೆ ಕರ್ಣ ಹುಟ್ಟದ ಎನ್ನ ಮನ ಕರೆಗಿತು. ಆದ ಕಾರಣ ನಿನ್ನ ಸೆರೆಯ ಬಿಟ್ಟು ಬಿಡುವೆ, ನೀನು ಇನ್ನು ಹೋಗಬಹುದು. ಹಾಗೆ ಆಗಲೇ ಪ್ರಸದನ ಈ ವನಿತ ಮನೆಯಳ ಸೆರೆಯ ಬಿಟ್ಟು ಬಿಡು ಮೋಡಿರ್ಯ ನಮ್ಮ ಕುಲ ವೈರಿಯಾದ ವಿಷ್ಣು ಎಲ್ಲಿ ಅಡಿಗೆರವನು ಅಲ್ಲಿಗೆ ಹೋಗಿ ಅವ ನಮ್ಮ ಸೆರೆ ಹಿಡಿದು ಧೀರರನಿಸಿಕೊಳ್ಳೋಣ. ನಡಿ ನಡಿ ಅನುಜ, ಈ ಮಾತು ಸಹಜ.
ನಾರೇ ಅಣ್ಣಯ್ಯ, ನಮ್ಮ ಅಗ್ರಜನ ಆಜ್ಞೆ ಆಯ್ತು. ನೀನಿನ್ನ ಅರಮಂದಿರಕ್ಕೆ ಹೋಗೋದು. ಬಲಿ ಬಲಿ ಸಾರಥ ಆ ವಿಷ್ಣು ಎಂಬ ಭಕ್ತನು ಯಾವ ಮೂಲೆಯಲ್ಲಿ ಅಡಗಿದರೆ ಬಿಡಲಾರು. ರಥವನ್ನು ಬಿಡು ಸಾರಥ. ಓಡಿಸಲ ಇವರ ಜಾಗೃತ. ನಿಮ್ಮ ಇಷ್ಟದಂತಾಗಲಿ ಬಾಬುದಿ. ಸುದರ್ಶನ ಆಗಿರ್ಬೇಕು. ಸುದರ್ಶನ 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 ಕಾಂತಿ, ನನ್ನನ್ನು ಆ ಕೋಳರ ಕೈಗೆ ಒಪ್ಪಿಸಿ ನೀನು ಎತ್ತಲು ಮಾಯವಾಗಿ ಹೋದೆಯು. ಆ ದುರ್ಮಾರ್ಗರು ನನ್ನನ್ನು ಪರಿಪರಿಂದ ಗೋಳಾಡಿಸಿದರು, ಎನ್ನ ಮಾನವನ್ನು ಕಳೆದರು. ಇದಕ್ಕೆ ಗತಿಯನ್ನು ಮಾಡಬೇಕು ದೇವ ದೀನ ಬಾಂಧವ. ಅಹೇ ನಮ್ಮೋಹದ ರಾಣಿ, ಆ ದುಷ್ಟದಾನವರು ಕೂಡ ಯುದ್ಧ ಮಾಡಿ ಜಯಿಸಬೇಕಂದ್ರೆ ಅವರಿಗೆ ಯಾವ ಜೀವಗಳೊಡನೆ ಕಥನ ಮಾಡಿದರೆ ಮರಣ ಬಾರದಂತೆ ಅವರಿಗೆ ಆ ಪರಶಿವನು ವರಂ ಕೊಟ್ಟಿರೋನು ಸುಂದರಿ. ಅವರ ಮರ್ಮ ಮೆರಿತು ಯಾರಿಗೆ ಕಾಣದಂತೆ ಮಾಯವಾಗಿ ಬಂದನು ರಮಣಿ. ಅವರನ್ನು ಸಂಹರಿಸೋದಕ್ಕಾಗಿ ನಾನು ವಿವೇಚನ ಮಗ್ನಾಗಿರೋನು ಮೋಹನಾಂಗಿ. ಇಂಥ ಸಮಯದಲ್ಲಿ ನೀನು ಅವಸರ ಪಡೆಯೋದು ಸರಿಯಲ್ಲ. ಆ ಕುಲ ರಾಕ್ಷಸರನ್ನು ಸಂಹರಿಸಿ ಸೃಷ್ಟರ ರಕ್ಷಣೆ ಮಾಡುವ ಸಮಯ ಸಮೀಪಿಸಿದೆ. ಇನ್ನು ಸ್ವಲ್ಪ ಕಾಲ ಕಾದು ನೋಡುವಂತ ರಾಣಿ ಪಣವೇಣಿ. ಎಲ್ಲ ಸಾರಥಿ ದೇವಾ, ನನ್ನ ಆಯುಧವಾದ ಸುದರ್ಶನ ಬರುವಳ ಸಾರಥಿ. ಹೋಗಿ ನಿನ್ನ ಜಾಗೃತಿ. ನಿಮ್ಮ ಇಷ್ಟದಂತಾಗಲಿ ದೇವ. ಸೈಲೆಂಟ್. ಸುದರ್ಶನ ಕರ್ಕೊಂಬರಿ. ಟೈಮ್ ಆತ್ ನೋಡ್ರ ಸುದರ್ಶನ. ನಿಂತಳ ಕಡಮೆಡಿಗೆ. ಹಲೋ ಎತ್ತು ಬಂದು ಹೇಳಪ್ಪ ಬೋರ್ಬಾಯಿ ಮಾವ. ದೇವ ಕೋಟೆ ಕೋಟೆ ಕೆಮ್ಮ ಸಿಂಹಧ್ವನಿಗೆ ದಟ್ಬಡಲಂದ ಪಡವಿ ಎಂಬಿಡ ತೊಡ ಪಡೆಯುವ ಎನ್ನ ಹಾರ್ಬಡದ ದೆಬ್ಬೆಗೆ ಸಪ್ರಾಪ್ತರು ಭಯಗೊಂಡು ಎನ್ನಗೆ ಶರಣಾಗತರಾದರ ಮನ್ನವ ದೇವ. ಸಾಗರಗಳು ಉಕ್ಕೇರಿ ಗಿರಿಶಿಖರಂಗಳು ಸಿಡಿದು ಬಿದ್ದವ. ಇಂಥ ಬಲಿಷ್ಠನ ಮುಂಭಾಗದಳ ನಿಂತು ವಂದನೆಯ ಮಾಡಿ ಮಾತನಾಡಿಸುವ ನೀನುಗಾರಲೇ ಸರಿಯಿಂದಕ್ಕೆ ಚರ್ಚರೆ. ಓ ಭೂಪತಿ, ಎಳೆಯ ಮಳೆಗೆ ಪರಾಕ್ರಮವು ಮಳೆ ಇಲ್ಲದ ಕಾಲದಲ್ಲಿ ತಿಳಿಯುವುದು.
ಧರ್ಮ ಮಾಡುವನ ಪರಾಕ್ರಮವು ಬರಗಾಲದಲ್ಲಿ ತಿಳಿಯುವುದು, ಯುದ್ಧ ಮಾಡುವನ ಪರಾಕ್ರಮವು ರಣಮಂಡಲದಲ್ಲಿ ತಿಳಿಯುವುದು, ಲಗ್ನ ಮಾಡಿಕೊಂಡವನ ಪರಾಕ್ರಮವಂತೂ 4 ಮಂದಿ ಹೆಣ್ಣು ಮಕ್ಕಳಾದ ಮೇಲೆ ತಿಳಿಯುವುದು, ಕಣ ಮಾಡುವನ ಪರಾಕ್ರಮವು ಗಾಳಿ ಇಲ್ಲದ ಸಮಯದಲ್ಲಿ ತಿಳಿಯುವುದು, ಈ ಕೊಳಗಲ್ಲು ಸಾರಥಿ ಪರಾಕ್ರಮವು ಬೆಳಕರದೊಳಗೆ ತಿಳಿಯುವುದು. ದೊರೆಯೇ ತಮ್ಮ ನಾಮಾಂಕಿತ ನರಿಯೇ. ಈ ಸಾರಥಿ ಚೆನ್ನಾಗಿ ಕೇಳು, ಎನ್ನ ನಾಮಾಂಕಿತದ ರೀತಿ ಚೆನ್ನಾಗಿ ಹೇಳಿದ ದೇವ. ಚಂಡ ಪ್ರಚಂಡ ಭುಜ ಬಲ ದಂಡ ಕಂಡಣದಳು ಎದುರಾದ ಬಂಡರ ಮಂಡಗಳಂ ದಿಂಡುಗೇಡುವ ಗಂಡ ಬೇರುಂಡ ಅಲಾ ಸಾರಥಿ ಚತುರ್ದಶಕ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳನ್ನೊಡಗೂಡಿದ ತ್ರಿಮೂರ್ತಿಗಳೆಲ್ಲ ಪ್ರಖ್ಯಾತನಾದ ಹಾಗೂ ಅಷ್ಟದಿಕ್ಪಾಲಕರಲ್ಲಿ ಶ್ರೇಷ್ಠನಾದ ಶ್ರೀಮನ್ನಾರಾಯಣನ ಬಲಹಸ್ತದ ಪ್ರಸಿದ್ಧಿಯ ಮೆರೆಯುವ ಸುದರ್ಶನನೆಂಬ ಜಾಣ ಎನ್ನಗೆ ಎದುರಾಗಿ ಬಂದ ಹದಮರ ರುಂಡಗಳಂ ಚಂಡಾಡುವ ಖಗನ ಪ್ರವೀಣ ನನಗೆ ಸರಿ ಸಮನರೇ ಇಲ್ಲವೆಂದು ವರ್ಷ ಜಯಬೇರ್ಯ ಮೀಕ್ಷಣ ವೀರ ಸುದರ್ಶನರಿವಾದರೆ ಬಂಗಾರದಿಂದ ಕಂಗೊಳಿಸುವ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ? ಬೋಲಿರಯ್ಯಲ ಈ ಸಾರಥಿ ಈ ತುಂಬಿದ ಕಂಗೊಳಿಸುವ ಸಭಾ ಮಾಧ್ಯಮಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ದುಷ್ಟರಂ ನಷ್ಟಗೊಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮನ್ ಮಹಾವಿಷ್ಣು ನೇನ್ನಿನ ದಿನ ಎನ್ನಂ ಧಿಕ್ಕರಿಸಿ ಈಗ ದೇವತರಿಗೆ ಬಾಧೆಯಂ ಕೊಟ್ಟ ಕುಲ್ಲರ ಕಸರಾದ ಶಕ್ತಿ ಸುಧನ ಪ್ರಸುಧನರೆಂಬ ಧನುಜರೊಳ ಯುದ್ಧಕ್ಕೆ ಹೋಗಿ ಆ ಮೂರ್ಖರಿಗೆ ಜೀವಿಗಳಲ್ಲದವರಿಂದ ಮರಣ ಬಾರದಂತೆ ಆ ಪರಮೇಶ್ವರನು ವರಂ ಕೊಟ್ಟಿರುವನಾದ ಕಾರಣ ಶ್ರೀಹರಿಯು ಇದಂ ತಿಳಿದು ಸೋಲು ಅನುಭವಿಸಿ ಹಿಂದೆರಿಗೆ ಬಂದಿರುವನ ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರುವನ ಕಲಾ ಸಾರಥಿ ಆದ ಕಾರಣ ಮಹಾಮಹಿಮನಿಗೆ ಇದರ ಮರ್ಮೊಮ್ಮೆ ನಾನೋರ್ವನೆ ಹೋಗಿ ಜೀವಿ ಎಲ್ಲದ ನಾನು ಆ ಕುಳ್ಳರಂ ಸಂಹರಿಸ ಶ್ರೀಹರಿಯ ಕೃಪೆಗೆ ಪಾತ್ರನಾಗಬೇಕೆಂದು ಬರೋಣವಾಯ್ತೆ ಕಂಡಿಯ ಸರತೆ ತಿಳಿಯಿತೆ ನಾ ಬಂದ ಸಂಗತಿ ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗ್ರತೆ. ನಾರಾಯಣ ನಿನಗೆ ವಂದನೆಯಂ ಮಾಡುವೆನು ಈ ನನ್ನ ಆಯುಧವಾದ ಸುದರ್ಶನ. ನಿನಗೆ ದಿಗ್ವಿಜಯ ಆಗಲಿ ಸುದರ್ಶನ, ಎಚ್ಚಾಗಲಿ ನಿನ್ನ ಸುರತನ. ಹೋಳಿರ ರಕ್ಕಸರ ಸಮೂಹವೆಂಬ ವಿಭಿನ್ನ ರಕ್ಕ ಪಾವಕ ಸ್ವರೂಪನಾದ ರಾಕ್ಷಸಾಂತಕನೇ ಸುದರ್ಶನ, ನೀನು ಈ ರೀತಿ ಚಿಂತೆ ಮಾಡುವುದು ಬಿಡಬೇಕನ. ಪಟುತ್ತರ ವೀರ ವೇಷ ಉಳ್ಳ ಮದ ಮೂರ್ಖರ ರುಂಡಗಳಂ ಚಂಡಾಡುವೆನ ಪರಮಾತ್ಮ ಸುದರ್ಶನ ಆಜ್ಞೆಯಿಂದ ಆತಳ ವಿತಳ ಪಾತಳ ರಸತಳಗಳಂ ಭೇದಿಸಿ ನಿನ್ನ ಆಜ್ಞೆಯಂ ಪಾಲಿಸಿ ಕೀರ್ತಿಯಂ ಪಡೆಯುವೆ. ಆಹೋ ದೇವ ಕುಮಾರ, ಆದರೆ ಇಲ್ಲಿಯವರೆಗೂ ನಿನ್ನಗೆ ಸೋಲೆಂಬುವುದು ಕನಸಲ್ಲಿಯೂ ಕಂಡವನಲ್ಲ. ಆದರೆ ನಿನ್ನಿನ ದಿನ ಕೂಳನಾದ ಶಕ್ತಿಸುದನ ಪ್ರಸುದನರೆಂಬ ಆದಮರೊಡನೆ ನೀವು ಹೆಣ್ಣಂ ಧರಿಸಿದ ಯುದ್ಧಕ್ಕೆ ಹೋದರಿಂದ ನಿಮಗೆ ಸುಖವಾಯಿತು. ದೇವಾದ ಹೇಗೆಂದರೆ ಅದು ಹೇಗೆ ಸುದರ್ಶನ? ಆ ಧನುಜದ ಮರಿಗೆ ಶಿವನು ಜೀವಿಗಳಿಂದ ಮರಣ ಬಾರದಂತೆ ವರವಮ್ಮ ಕೊಟ್ಟಿರುವನ. ಆದ ಕಾರಣ ನಿಮಗೆ ಇಂಥ ಸೋಲಾಯಿತ. ದೇವ ಎಂದಿನ ದಿನ ನಾನೋರ್ವನಿಗೆ ನೀವು ಅಭಯಂ ಕೊಟ್ಟರೆ ಆ ಮೂರ್ಖರ ಶಿರಗಳ ಮರಿದ ತಂದ ನಿಮ್ಮ ಪಾದಗಳ ಮುಂದಿಡುವ ದೇವ ದಿವ್ಯ ಪ್ರಭಾವ
ಎಲ್ಲ ಛತ್ರಮತಿವಿತ್ತನಾದ ಸುದರ್ಶನ, ಸ್ವಾಮಿ ನಾರಾಯಣ, ನಾನು ಮೆಚ್ಚಿದೆ ನಿನ್ನೆ ಸೂರತನ, ಮೆಚ್ಚಲೇಬೇಕು ಪರಮಾತ್ಮ. ಆದರೆ ಈಗ ಆ ಬಂದಿದ ಧನಿಸರೋಳು ನೀನು ಓರ್ವನೇ ಹೇಗೆ ಯುದ್ಧ ಮಾಡಿ ಜಯಂ ಸಾಧಿಸುವೆ? ನನ್ನ ಪರಾಕ್ರಮದ ಮೇಲೆ ನಿನಗೆ ಸಂಶಯವೇ ಪರಮಾತ್ಮ? ಎಲ್ಲ ಕುಮಾರ, ಸ್ವಾಮಿ ನಾರಾಯಣ, ಆ ರಕ್ಕಸರು ಮಹಾಬಲ್ಲಿದರು, ಶಿವನವರ ಪ್ರಸಾದಕರು, ಇಂಥವರನ್ನು ನಾನಿಲ್ಲದೆ ನೀನು ಓರ್ವನೇ ಹೇಗೆ ಯುದ್ಧ ಮಾಡಿ ಜಯಿಸಿ ಬರುವೆ? ವಿಚಾರ ಮಾಡಿ ನೋಡು ಸುದರ್ಶನ, ಮಾಡಿ ನೋಡು ಒಂದು ಆಲೋಚನಾ. ಹಿರಣ್ಯಕಶಪ್ಪನನ್ನೇ ಸೀಳಿದ ಲಕ್ಷ್ಮೀಪತಿ ಕುಮಾರ, ಹಾ, ಹೋಲಿರೇ ಗೊಡೆ ಗೊಡೆ ಕೆಂಪ ಸಿಡಿಲಿನ ಆರ್ಭಟದಂತೆ ಹೋಗಿ ಆ ಪುಂಡರಾದ ಲೋಹಾವತಿಯ ಬಂಡರ ಶಿರಗಳನ್ನು ತತ್ತರಿಸಿ ನಿಮ್ಮ ಪಾದ ಪುಂಡರಿಕಕ್ಕೆ ತಂದೊಪ್ಪಿಸಿದ್ದರೆ ಈ ಹೀಳಮಂಡಲದಲ್ಲಿ ಪ್ರಶಸ್ತ ಬಲಶಾಲಿ ಎಂದೆನಿಸಿ ಸಾರ್ಥಕವೇನೋ? ಹಾ, ನಾರಾಯಣ, ಕುಮಾರ, ಬಿಡೋ ನಿನ್ನ ಸಂಶಯವನ್ನು ದೇವ, ಬೇಗನೆ ಕೊಡು ಎನಗಪ್ಪಣೆ. ಕ್ಷಣವೇ ಆ ಮೂಢಮತಿಗಳ ಶಿರಗಳ ಮರಿದು ಜಯಶಾಲಿಯಾಗಿ ಜಯಸಿರಿಪಟ್ಟ ಕಟ್ಟದಿದ್ದರೆ ಹಾ, ನಾನು ನಿನ್ನ ಆಯ್ದವೆನಿಸಿ ಸಾರ್ಥಕವೇನೋ? ಹಾ, ಜಾಗ್ರತೆಯಿಂದ ನನಗೆ ನೇಮ ಕೊಡಲ. ಪಪ್ಪಿದ ಧನುಜರನ್ನು ಸೇರಿಸಿ ಬರುವೆ ಯಮ ಪಟ್ಟಣ. ಸುದರ್ಶನ, ಸ್ವಾಮಿ ನಾರಾಯಣ, ಹಾಗಾದ್ರೆ ಹೇಳುವನು ಚೆನ್ನಾಗಿ ಕೇಳು. ಅದೇನು ನಾರಾಯಣ, ಬಾರೋ ಬಾರೋ ನೀ ಬಾರದಿರ ಸುದರ್ಶನ, ದುರದಿರ ಕೇಳಂತ ವಚನ, ನೀ ಕಾಯೋ ಎನ್ನಾಯ ಮಾನ. ಕುಮಾರ, ಚೆನ್ನಾಗಿ ಕೇಳು. ಬಾರೋ ಬಾರೋ ನೀ ಬಾರದಿರ ಸುದರ್ಶನ, ದುರದಿರ ಕೇಳಂತ ವಚನ, ನೀ ಕಾಯೋ ಎನ್ನಾಯ ಮಾನ. ಪಡೆಯಂತೆ ಆ ಧನುಜರ ಯಮಪುರಕ್ಕೆ ಸೇರಿಸಿ ಬರುವ ನಾರಾಯಣ. ಸುದರ್ಶನ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಪರಮಾತ್ಮ. ಸನ್ನಿಸುದಾನ ಪ್ರಾಸೋದನೆಂಬರು ವೈಕುಂಠದ ಮೇಲೆ ದಾಳಿ ಮಾಡಿದನು. ನಾರಾಯಣ, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು ಪರಮಾತ್ಮ. ಸನ್ನಿಸುದಾನ ಪ್ರಾಸೋದನೆಂಬರು ವೈಕುಂಠದ ಮೇಲೆ ದಾಳಿ ಮಾಡಿದನು. ಯಾವ ಜೀವಿಯಿಂದಲೂ ಬರಲು ಬಾರದಂಗೆ ಹೊರಬಡಗಾರವನು. ಕುಮಾರ, ಸ್ವಾಮಿ ನಾರಾಯಣ, ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು ಪರಮಾತ್ಮ. ಯಾವ ಜೀವಿಯಿಂದಲೇ ಮರಣ ಬಾರದಂಗೆ ಹೊರಬಡದಾರವರು ದುರದೀರನಾಗಿ ಅವರನ್ನು ಸೇರಿಸಿ ಬಾನಿನು ಯಮಪುರ. ದುರದೀರನಾಗಿ ಅವರನ್ನು ಸೇರಿಸಿ ಬಾನಿನು ಯಮಪುರ. ಬಾರೋ ಬಾರೋ ನೀ ಬಾರದಿರ ಸುದರ್ಶನ, ದುರದೀರ ಕೇಳಂತ ವಚನ, ನೀ ಕಾಯೋ ಎನ್ನಾಯ ಮಾನ, ನೀ ಕಾಯೋ ಎನ್ನಾಯ ಮಾನ, ನೀ ಕಾಯೋ ಎನ್ನಾಯ ಮಾನ. ಎಲ್ಲ ಸುದರ್ಶನ, ಸ್ವಾಮಿ ನಾರಾಯಣ, ನಾನು ಬಲ್ಲದೆ ನಿನ್ನಯ ಸೂರತನ, ಆದರೆ ಈಗ ಈ ನಿನ್ನ ವಿನಯ ಈ ಕಾರ್ಯಗಳನ್ನು ಯಾರೂ ಮಾಡಲಾರರು. ಎನ್ನ ಮಾನ ಅಭಿಮಾನವು ಕಾಯುವ ರಕ್ಷಿಸುವರು ಯಾರು ಇಲ್ಲ. ನಾನಿದ್ದೇನಲ್ಲ ಪರಮಾತ್ಮ. ಎಲ್ಲ ಸುದರ್ಶನ,
ಆ ಕೂಳರಿಗೆ ಮನುಷ್ಯ ಮಾತ್ರದವರಿಂದಲೂ ಯಾವ ಪ್ರಾಣಿಗಳಿಂದಲೂ ಮರಣವಿಲ್ಲ. ಆ ರಾಕ್ಷಸರೊಂದಿಗೆ ಯುದ್ಧ ಮಾಡಿ ಜಯಶಾಲಿಯಾಗಿ ಬಾ ಎಂದು ಆಶೀರ್ವಾದವನ್ನು ಮಾಡಿರೋನು. ಈ ಕ್ಷಣವೇ ಸಮರಕ್ಕೆ ಹೋಗು, ಆ ಮದಂಧರನ್ನು ಯಮಪುರಕ್ಕೆ ಸೇರಿಸು. ನಿನ್ನ ಪ್ರತಾಪವು 3 ಜಗಕ್ಕೆ ತಿಳಿಯಲಿ ಸುದರ್ಶನ. ಹೋಗಿ ಜಯಶಾಲಿಯಾಗಿ ಬಾ ಈ ಕ್ಷಣ. ಪರಮಾತ್ಮ ನಿಷ್ಠರಂತಾಗಲಿ. ಬರ್ಲಗೊಂದೆ ನಮೋ ನಮೋ ಜನನಿ ಸೌಖ್ಯ ಪ್ರದಾಯಿನಿ. ಆಹೋ ಶ್ರೀಮನ್ನಾರಾಯಣನ ಅರ್ಧಾಂಗಿನಿಯಾದ ಲೋಕಮಾತೆ ಕಂದ ಸುಜನ ಸಂಪ್ರೀತೆ ನೆನ್ನಂ ಪರಿಪರಿಯಿಂದ ಭಂಗಪಡಿಸಿದ ಆ ಮದಾಂಧರಾದ ಶಕ್ತಿ ಸುಧನ ಪ್ರಸುಧನರೆಂಬ ರಕ್ಕಸರು ಶಿವನವರ ಪ್ರಭಾವದಿಂದ ಅಹಂಕಾರದಿಂದ ಕೊಪ್ಪಿ ಮತ್ತರಾಗಿ ಮೆರೆಯುವರ ಅಮ್ಮ ಜನನೇ. ಕಂದ ಈ ಕ್ಷಣದ ಸಮರಕ್ಕೆ ಹೋಗಿ ಆ ಮದಾಂಧರನ್ನು ಯಮಪುರಕ್ಕೆ ಸೇರಿಸಿ ಬರುವ ಮಾತೆ ನನಗೆ ಆಶೀರ್ವಾದ ಮಾಡಿ ಕಳಿಸಿ ಜಾಗ್ರತೆ. ಗುರುವೆ ಸ್ವಲ್ಪ ಕಡೆಪ್ಪ. ಪರ್ಲಗುಂದಿ ಗ್ರಾಮದಲ್ಲಿ ಪಾಂಡು ವಿಜಯನೇ ಹೇಳುವನ ಕೇಳು. ಅದೇನು ಚೆನ್ನಾಗಿ ಅವರ ಮಾತೆ. ಮಗನೇ ಜಗದೆ ಮಹಾವೀರನೇ ಮಗನೇ ವಿರಜ ದರ್ಶನನೇ ಮಗನೇ ಜಗದೆ ಮಹಾವೀರನೇ ವಿರಜ ದರ್ಶನನೇ ವಿರಜ ದರ್ಶನನೇ. ಅಮ್ಮ ಜನನೇ ಕೇಳು. ಅದೇನು ಚೆನ್ನಾಗಿ ಅವರ ಮಾತೆ. ತೋನಿನ ಶೌರ್ಯ ಆರಿತು ಶಿರವ ನಗನಳಿತು ತನಯ ಮಗನೇ ನಗನಳಿತು ತನಯ. ತೋರಿನ ಶೌರ್ಯ ಆರಿತು ಶಿರವ ನಗನಳಿತು ತನಯ ಮಗನೇ ನಗನಳಿತು ತನಯ. ಕಂದ ಅಮ್ಮ ಜನನಿ ನಿನ್ನ ಕೀರ್ತಿ ಹೇಗೆ ಬೆಳೆಯಬೇಕಂದರೆ ಹೇಗೆ ಬೆಳೆಯಬೇಕು ಮಾತೆ ಹೇಳಲೆ ಹೇಳಲೆ. ಸದಾ ಸದಾ ಹೋಗಿ ಬರೋ ತನಯ ನೇನು ಹೋಗಿ ಬರೋ ತನಯ ಮಗನೇ ಹೋಗಿ ಬರೋ ತನಯ ಮಗನೇ ಹೋಗಿ ಬರೋ ತನಯ ಮಗನೇ ಜಗದೆ ಮಹಾವೀರನೇ ಮಗನೇ ವಿರಜ ಮಗನೇ. ಅಹೋ ಭಕ್ತರಾದ ಸುದರ್ಶನ ಆ ಜನನಿ ಆ ಅದಮರಾದ ಶಕ್ತಿ ಸುಧಾ ಪ್ರಚೋದರ ರುಂಡವನ್ನು ಚೆಂಡಾಡಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿ ಬಾ ಕಂದ. ಅಮ್ಮ ಜನನಿ ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವನು. ನಿನ್ನಿಷ್ಟಂತಾಗಲಿ ಮಾತೆ. ಮಂಗಳದ ಶಕ್ತಿ ಸುಧನ ಪ್ರಸುಧನ ಶಕ್ತಿ ಸುಧನ ಪ್ರಸುಧನ ನೆನ್ನಲಮೆಯೇ ಮನೆಯು ನಂದಾರೆ ಅನುರಾಗದ ರಾಗ ಮಹಾಲೆ ನಿನ್ನದಾಗಲೇ
ಕಂದ, ಅಮ್ಮ ಜನನಿ, ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ತಿಯನ್ನು ಮಾಡಿರುವನು. ಜಾಗ್ರತೆಯಿಂದ ಹೋಗಿ ಬಾ ಪುತ್ರ ಕೋಮಲ ಗಾತ್ರ. ಆಗಲಿ ಮಾತೆ. ಭೂಪತಿ, ಜಾಗ್ರತೆಯಿಂದ ರಥವಂ ತಂದು ನಿಲ್ಲಿಸು. ಅದಕ್ಕೆ ದಿವ್ಯತರವಾದ ಶ್ವಾಂಗಳಂ ಬಂಧಿಸು. ಲೋಹಾವತಿಯ ರಕ್ಕಸರಾದ ಶಕ್ತಿ ಸುತನಾಭ್ರಸುತನರೆಂಬ ಮತಾಂಧರಿಗೆ ಈ ಸುದರ್ಶನನೆಂಬ ಪರಾಕ್ರಮಿಯು ಮಕ್ಕ ಮಾರಿಯಂತೆ ಬರುತ್ತೇನೆಂದು ಮೊದಲು ಸುದ್ದಿಯನ್ನು ತಿಳಿಸ. ಮಾತ್ರ ತವಂ ಬಿಡುವಂತನಾಗ ಸಾರಥೆ. ಆ ಭ್ರಷ್ಟರ ಮುಂಭಾಗಕ್ಕೆ ರಥವು ಮಾರಿಸಿ ಜಾಗ್ರತೆ. ನಿಮ್ಮಿಷ್ಟ ಅಂತಾಗಲಿ ಭೂಪತಿ. ಸಾರಥೆ ಭೂಪತಿ, ಅಬಬಬಬಬಬ, ಈ ಲೋಹಾವತಿ ಎಂಬ ಪಟ್ಟಣವನ್ನು ನೋಡಿದೆಯಾ? ನೋಡಿದಿನಿ ದೇವ. ಸೂರರಂ ದುಃಖಪಡಿಸಿ ಪರನಾರಿಯರಂ ಸೆರೆಯಲ್ಲಿರಿಸಿ ಮುನಿಗಳ ತಪಸ್ಸುಗಳಂ ಭಂಗಪಡಿಸಿ ಯಜ್ಞ ಯಾದಿಗಳಂ ಕೆಡಿಸಿ ಅಧರ್ಮಾಕ್ರಮ ಮತ್ತರಾಗಿರುವ ಹಾದಮರ ನೋಡಿದೆಯಾ? ನೋಡಿದಿನಿ ದೇವ. ಜಗತ್ಕಲ್ಯಾಣಾರ್ಥಕ ಕಾರ್ಯವನ್ನು ಸಾಧಿಸಿ ಶ್ರೀ ವಿಷ್ಣುವಿನ ಕಾರ್ಯವನ್ನು ಮಾಡುವ ದುರಿಣ ಬಾಪು ರೇ. ಆ ಹದಮರು ಇಲ್ಲಿಯ ತನಕ ಮಾಡಿರುವ ದುಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಎಲ್ಲ ಹೃದಯಗಳ ಕೋಪರವಸವು ಬಡಿದೆಬ್ಬಿಸಿದಂತಾಗುವುದು. ಎಲ್ಲ ಸಾರಥಿ, ಎನ್ನ ದೃಢತಾರ ಶಕ್ತಿಯಿಂದ ಈ ಮತಾಂಧರ ಶಿರಗಳನ್ನು ಕಡೆದುರುಳಿಸಿ ಈ ದಾರ ಮಂಡಲದ ಸುದರ್ಶನಾಸ್ತ್ರದ ಬೆಗೆ ಎದುರಾಗಿ ನಲ್ಲವಂತಾಸರ ವಂಶದವರು ಯಾರಿಯಲ್ಲವೆಂಬಂತೆ ಜಯಬೇರಿಯ ಮಾಡಿಸುವೆ. ಆತ್ಮದ ಮೂರ್ಖರ ಗರವ ಮಡಗಿಸ ಯಮನಗರಿಗೆ ಸೇರಿಸುವೆ. ಸಾರಥಿ ಭೂಪತಿ, ಆತನು ಜರಂ ಯುದ್ಧಕ್ಕೆ ಬರೆಯಾಳ ಜಾಗ್ರತೆ. ನಿಮ್ಮಿಷ್ಟದಂತಾಗಲಿ ದೇವ. ಬರಪ್ಪ, ನೀವಿಬ್ರು ಬರಪ್ಪ. ಅನುಜನಾದ ಪ್ರಚೋದನ ಇದೇನು ಗನಗರ್ಜನ. ಕಶ್ಯಪ ನಮ್ಮ ಕೊಂದ ವಿಶ್ವರೂಪವನು ಅಥವಾ ದಕ್ಷ ಬ್ರಹ್ಮನನ್ನು ಕೊಂದ ವೀರಾಭದ್ರನು ತಾರಕ ಸೂರನಂ ಸಂಹಾರ ಮಾಡಿದೆ ಹಾರಮುಖದ ಸಣ್ಣಮುಖನು ಯಾರಾದರಾಗಲಿ ಅವನಂ ಬಿಡಿದ ನಮ್ಮ ರಾಜಧಾನಿಗೆ ತೋರದ ಎಬ್ಬ ಹಗಲಿಗೆ ತೋರಣ ಕಟ್ಟುವಂತನಾಗುತ್ತಮ್ಮ. ಚಂದ ಪ್ರಚಂಡನ ಅಗ್ರಜನೆ ಅನುಜನೆ ಬಿಡ ನನ್ನ ಮನವ ಸಂಶಯನ್ನ ಬೆಗನೆ. ನಮ್ಮ ಮೇಲೆ ಪರಾಕ್ರಮ ತೋರಣ ಯಾವನಾಗಿರನೆ ತಕ್ಷಣ ವಾಹನ ನಡೆದುಕೊಂಡು ತಂದು ನಿನ್ನ ಎದುರಿಗೆ ನಿಲ್ಲಿಸುವ ಬರುವ ಪದ್ಯ ನೋಡಿ ಎನ್ನ ಸಾಹಸರಿತೆ. ಬೆಟ್ಟ ಎಲ್ಲ ಪ್ರಸೂದನೆಂಬ ಹೊಸರನೆ ಎನ್ನ ಮುಂದೆ ತೋರಿದರೆ ನನ್ನ ಅಟ್ಟಹಾಸವನ್ನು ಬೆಗನೆ ತೋರಿದರೆ ಮಾಡುವುದೇನಲೇ ಮೂರ್ಖ. ನೀನ್ಯಾವ ದೊಡ್ಡ ಪರಾಕ್ರಮ ಎಂದು ನಮ್ಮೊಡನೆ ಸಮರಕ್ಕೆ ಬಂದರೆ ನೀನ್ಯಾವ ದೊಡ್ಡ ಪರಾಕ್ರಮಿ ಎಂದು ಎನ್ನೊಡನೆ ಸಮರಕ್ಕೆ ಬಂದಿರುವೆ. ಎಲೆಯೋ ಕುಳ್ಳನೆ ನಿನ್ನೆ ನಿನ್ನೆ ದಿನ ನಿನ್ನಂದರಸ ಯುದ್ಧಕ್ಕೆ ಬಂದರೆ ನಮ್ಮೊಡನೆ ಅಂಜಬರಕ
ಇಷ್ಟು ಕಣ್ಣಿನಿಂದ ಕಂಡ ನೀನು ಮಾಡಿದ ಕಾರ್ಯವೇನು? ಈಗ ಬಂದಿರುವನು ಸ್ವಲ್ಪ ತಾಳಲೇ ಮೂರ್ಖ. ಎಲೇ ಬುಡಮತೆ, ಎಲೈ ಮಂಕಮತೆ, ಈಗ ಒಳ್ಳೆ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಬಿಡುವುದು, ಎಲ್ಲವಾದರೆ ಏನಾಗುವುದು? ಇಲ್ಲವಾತೆ ಬೋನಿರೆ ಹಾಡಲೇ ಸನ್ಮಕದ ನಿನ್ನ ಹೆಸರು ನಿರ್ಮಾಣ ಆಗೋದು ನೋಡು. ಫಲ ಫಲ ನೀನಂತ ಪರಾಕ್ರಮಿಯನ ಅಹಂಕಾರಕ್ಕೆ ನನ್ನ ಛಲ ಸಾಕ್ಷಿಸದೆ ಶಂಕರನವರ ಹೊಣ್ಣಿನಂತ ವರ್ಷ ಸುತ್ತ ಈ ಕೂರ ಬರದಿಂದ ಛತ್ರಗೈದು ಬಿಡುವ ಋತ ಎನ್ನ ಕೋಪ ತರಕ್ಕೆ ಆವು ತೆಗೆದ ಬಂದು ದಾರಿಯಮ್ಮಿಡಿ ಸುದರ್ಶನ ಇಲ್ಲವಾತೆ ಶೇಷ ನಿನ್ನ ಎಂಬ ಸಾಧನ. ಹೋಲಿರಯ್ಯಲೈ ಮದಾಂದನೇ ಎಲೇ ಬೆಷ್ಟ ಮದ ಒಂದೆದ ಮತ್ತಾನೆಯಂತೆ ನಿನ್ನ ಹಾಡಂಬರವಂ ಕಚ್ಚಿಕೊಂಡರೆ ನಿಮ್ಮಂತ ಕುಲ್ಲ ರಕ್ಕಸನಿಗೆ ಈ ರಕ್ಕಸ ಸಂಹಾರ ಸುದರ್ಶನಿಗೆ ಹೆದರಿಕೆ ಹುಟ್ಟುವುದ? ಸ್ವಲ್ಪ ತಾಳವೇ ಬೆಷ್ಟ ಎಲೈ ಬಂಡ ಎಲೇ ಹೆಮ್ಮಂತ ಕೊಲ್ಲ ರಕ್ಕಸನಿಗೆ ಈ ಸುದರ್ಶನೆಂಬ ಪರಾಕ್ರಮಿ ಎದುರಿವನ ಈ ಹೀಳಮಂಡಲವನ್ನ ನಟಬುಗಿರಿಯಂತಾಡಿಸುವ ಭುಜಬಲ ತ್ರಾಣವುಳ್ಳ ನನಗೆ ಭಯ ಉಂಟಾಗುವುದೇ? ಸ್ವಲ್ಪ ತಾಳಲೇ ಬೆಷ್ಟ ಎಲೈ ಮರುಳೇ, ನಿಮಗೆ ಆ ಸದಾಶಿವನು ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗಿರುವುದಲ್ಲದೆ ನಿಮ್ಮ ಸ್ವಂತ ಶಕ್ತಿಯಿಂದಲ್ಲ. ಎಲೈ ಕುಲ್ಲ, ಉಳಿಸಿ ಬಿಡುವೆ ನಿನ್ನ 32 ಅಲ್ಲ. ಆ ಸರ್ಪಭೂಷಣನೆ ನಿಮಗೆ ಜೀವಿಗಳಲ್ಲದವರಿಂದ ಮರಣ ಉಂಟಾಗಲೆಂದ ಕೊಟ್ಟವರದ ರೀತಿಯನ್ನು ಮರೆತಿರುವಿರಾ? ಮದಾಂದರೆ ಆದ ಕಾರಣ ನಾನು ಜೀವಿಯಲ್ಲ, ಒಂದು ಆಯುಧವಾದ ಕಾರಣ ನನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದು ಮೂಡರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲರೈ ಪರಮ ಪಾಪಿಷ್ಟರೇ. ಬೋಲಿರೇ ಎಲೈ ಸುದರ್ಶನೆಂಬ ಸೂರ, ಎಲೈ ಪ್ರಸೂದನೆಂಬ ಹಸುರ, ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮಿ ವಿಚಾರ. ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ವಿಚಾರ. ನೀನಂದುಕೊಂಡಷ್ಟು ಸುಲಭವಲ್ಲೇ ನಮ್ಮನ್ನು ಗೆಲ್ಲೋದಕ್ಕೆ. ನೀನಂದುಕೊಂಡಷ್ಟು ಸುಲಭವಲ್ಲ ಇಂಥ ಪರಾಕ್ರಮಿಯನ್ನು ಗೆಲ್ಲಲಿಕ್ಕೆ. ಕಡು ಪರಾಕ್ರಮಕ್ಕೆ ಸುರ ಅದಿರೆ ಸುರ ನರ ಗರುಡ ಗಂಧರ್ವ ಯಕ್ಷ ಸಿದ್ಧ ಸಾಧರು ದಿಕ್ಕಿ ಬಲ ಬಲ ನೀನಂತ ಪರಾಕ್ರಮಿಯೇನ? ಎಲೇ ಬ್ರಹ್ಮ ವಿಷ್ಣು ರುದ್ರಾಧರ ಆಚರಿಸಿದ ನೀನು ನಮ್ಮೆದುರು ನಿಂತ ಕಂಡಂತ ಮಾತನಾಡುತ್ತೇನೆ, ಮಾಡುವುದೇನಲೇ ಮೂರ್ಖ. ನಿನ್ನಂತ ಅಲ್ಪನ ನಮ್ಮನ್ನು ಗೆಲ್ಲೋದು ಸಾಧ್ಯವೇ ಮುಡಮತ್ತೆ? ನಿನ್ನ ಮನದ ಗೆಲ್ಲುವಂಬತ್ತು ಬಿಡು, ಮನದ ಭ್ರಾಂತಿ ಬಿಡು ಸುದರ್ಶನ. ಎನ್ನ ಪಾದಕ್ಕೆ ಸೇರದು ನಡಿಗಡಿಯಿಂದ ಕ್ಷಣ ಲೆಕ್ಕ ಮಾಡ್ಯಾಗಿರ್ತಿಯಲ್ಲ ಮರ. ಬೋಲಿರಯ್ಯಲೈ ಪ್ರಸೂದನೆಂಬ ರಕ್ಕಸದಮ, ಎಲ್ಲ ಸುವರ್ಣ ಬಂಡ ಎನ್ನ ಮುಂದೆ ಸಾಗದು ನಿನ್ನ ಪರಾಕ್ರಮ. ಸ್ವಲ್ಪ ತಾನೇ ಬಟ್ಟ
ಹಿಂದಕ್ಕೆ ನಿಮಗೆಂತಲೂ ಮೆಕ್ಕೆ ಮೀರಿದ ಅನೇಕ ಮಂದಿ ದಾನವರ ಶಿರಗಳನ್ನು ಕಡಿದುರುಳಿಸಿದ ನನ್ನ ಮುಂದೆ ನಿನ್ನ ಸಂಭವ ಕಚ್ಚಿಕೊಳ್ಳುವ ಸ್ವಲ್ಪ ದಾರೆ ಬೆಷ್ಟ ಎಲೈ ಪ್ರಸೂದನ ಎಲೇ ಬೆಷ್ಟ ಕೊಟ್ಟು ಪೀತಾಮ್ರವನ್ನು ತೊಟ್ಟು ಹಣ ಮೇಲೆ ಕುಂಕುಮದ ಬೊಟ್ಟನ್ನಿಟ್ಟು ಪರನಾರಿಯರಂತೆ ಸೀರೆಯನ್ನು ಉಟ್ಟು ತಕ್ಕತ್ತೈ 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 ಎಂದು ನಾಟ್ಯ ಮಾಡುವ ನಪುಂಸಕ ನೀನು ಸ್ವಲ್ಪ ದಾನೆ ಬೆಷ್ಟ ಸಾವು ಸಮೀಪಿಸಿದವರಿಗೆ ಸಮಾಧಾನದ ನೀತಿ ತಿಳಿಯದಮ್ಮಂತೆ ನನ್ನ ಹಿತವಚನಗಳು ನಿನಗೆ ಗೌರವಾಗುವುದು. ಎಲೈ ಹದಮ ಎಲೈ ಹದಮ ಎಲೇ ಬೆಷ್ಟ ಎನ್ನು ತಡಬೇಟಕ್ಕೆ ಹೆದರಾಗು ದುರಕ್ಕೆ ನನ್ನ ನನ್ನ ಶಿರಕ್ಕೆ ಕಡದು ಕೆಡವನ್ನು ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ಮಾಡು ಹೆಣ್ಣಳ ತರ್ಕ ಅದೇ ಪ್ರಕಾರ ಇದ್ದಕ್ಕೆ ನೆಲೆ ಬಂದು ಹೋದರೆ ಹೋದರೆ ಆಸೋನಿಂದ ಉಂಡ ಅದೇ ಪ್ರಕಾರ ಹಿತ್ತಕ್ಕೆ ನಿಲ್ಲಲೈ ಮೂರ್ಖ ನಿನಗೆ ಯಮನರಕ ಅನುಜನಾದ ಪ್ರಚೋದನ ನಿನ್ನ ಅಗ್ರಜನಾದ ಎನ್ನ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಮರೆತೆಯ ಅಯ್ಯೋ ನಿನ್ನಂತ ವೀರಾಗ್ರಣ ಸೋದರನ ಮರೆತು ನಾನೆಂತೂ ಜೀವಿಸಲೇ ತಮ್ಮ ನೀನು ಇಲ್ಲದ ಈ ಸಿರಿ ಸಂಪತ್ತೆಲ್ಲ ಸುಡಲೆ ಮೋಲಿರೆ ಈ ಬ್ರಹ್ಮಾಂಡವನ್ನೆಲ್ಲ ದಟ್ಟು ಬಿಡಲೆಂದು ಒಡೆದು ಬಿಡಲೆ ಇಲ್ಲವೇ ನಿನ್ನಂ ಸಂಹರಿಸಿದ ಈ ಸುದರ್ಶನನ ಭ್ರಷ್ಟ ವಿಷ್ಣುವಿನ ಹಾಯ್ದವಾದ ದೊಡ್ಡದಾದ ಒಂದು ಗುಂಡದ ಬಂಡೆಗೆ ಎನ್ನ ಶಕ್ತಿ ಸಿಗೈದಿಂದ ಗಟ್ಟಿಸಿ ಮುರಿದು ಪುಡಿ ಪುಡಿ ಮಾಡಿ ಬಿಸಾಡಲೆ ಅನುಜ ಬಾಪುರೆ ಉಕ್ಕುವ ಪರಾಕ್ರಮ ತೇಜವನ್ನು ನೋಡಿ ಮನ ಅರಸ ತಾಳುವಂತೆ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲೆ ಅಯ್ಯೋ ಓಡಿ ಬಂದಿರ ಈ ಸಾರಥಿ ಉಪದಿ ಈಗ ಆಸ ಉಳಿದ ಪೋದ ಅನುಜನಗೋಸ್ಕರ ಇದು ದುಃಖ ಮಾಡುವ ಸಮಯವಲ್ಲ ಮೋಲಿರಿ ಅವನ ಕಲಿ ಎಂದೆನಿಸಿದ ಎನ್ನ ಧೀರ ಸೋದರನನ್ನು ಒಡ್ಡಿದ ಕೆಡುವುದಲ್ಲ ಈ ಮುದಮೂರ್ಖನೇ ಹರಿಯುವ ಆಯುಧವಾದ ಸುದರ್ಶನ ಪಾಮರನ್ನ ಹಿಡಿದು ಗಸಗಸನ ಗಂಧವಂತ ಹೇಳಿ ರಸ ಮಾಡಿ ಘಟಘಟನೆ ಕುಡಿದು ಬಿಡಿವೆ ಬಲ ಬಲ ನೀನಂತ ಪರಾಕ್ರಮಿಯನು ಚಕ್ರವೇರ ನಂಬ ಬಿರಿದು ಕೊಂದು ತರುವೆಯಲ್ಲ ಈ ಪುರಮಘಾತಕನಾದ ಸುದರ್ಶನ ಎಲೈ ಹದಮ ನಿನ್ನ ಮಣ್ಣು ಮುಕ್ಕಸಿದ ಬಿಡಲಾರೆ ಈ ಶಕ್ತಿ ಸುಧನ ಸ್ವಲ್ಪ ತಾಳಲೇ ಮೂರ್ಖ ಹಾಗಾದರೆ ತಮ್ಮನನ್ನು ಕಳೆದುಕೊಂಡ ಆತ್ಮಕ್ಕಾಗುವುದು ಸಮಾಧಾನ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಲೇ ಬಲ್ಲ ಓದಿರೋ ಸಲ್ಲ ಎಲೈ ಖುಲ್ಲದಾನವ ಎಲೈ ಭ್ರಷ್ಟದಾನವ ಎನ್ನಲ್ಲಿ ಸಾಗಲಾರದು ನಿನ್ನ ಗರ್ವ ಬಲ ಬಲ ನೀನೆಂಥ ಪರಾಕ್ರಮ ಏನು ಎನ್ನ ಮಾತನ್ನು ಮೀರಿ ನೀನು ಯುದ್ಧಕ್ಕೆ ನಿಂತರೆ ಖಂಡಿತವಾಗಿ ಉಳಿಯಲಾರದು ನಿನ್ನ ಜೀವ ಎಲ್ಲಾ ಶಕ್ತಿಸಿದನ ಎಲೈ ಸುದರ್ಶನ ಎತ್ತ ನೋಡು ನಿನ್ನ ಕಮ್ಮನು ಮಣ್ಣು ಮುಕ್ಕಿದ ಇದನ್ನು ನೋಡುತ್ತಿರುವ ನನ್ನ ಕಣ್ಣುಗಳು ನಿನ್ನ ಅಂಗಾಂಗಗಳು ಗದನೆ ನಡುಗುತ್ತಿರುವುದ ನಿನ್ನಂತ ಬೃಹನ್ನಳ ಜೊತೆ ಯುದ್ಧ ಮಾಡಲು ಎನ್ನ ಅಸ್ತ್ರ ಶಸ್ತ್ರಗಳು ನಾಚುತ್ತವ
ಜೀವದವರಿಂದ ಮರಣ ಬಾರದಂತೆ ಆ ಪರಮೇಶ್ವರನು ವರವನ್ನು ಕೊಟ್ಟಿರುವುದು ನಿಜ. ಆದ್ದರಿಂದ ಜೀವರಹಿತ ವಿಷ್ಣುವಿನ ಕರಿತಿಗೆ ರಾರಾಜಿಸುವ ಮತ್ತು ನಿಮ್ಮಂತ ಕುಲ್ಲದನುಜರ ಶಿರಗಳಂ ಚಂಡಾಡುವ ಬಲ್ಲಿದನಾದ ಎನ್ನ ಮುಂದೆ ನಿನ್ನ ತಮ್ಮನಂದೆ ಏಕೆ ನೀನು ಸಹ ಎನ್ನಗೆ ಗುಣಕ್ಕೆ ಸಮಾನ ಕೇಳಿದೆಯ ಕುಲ್ಲದನುಜರೇ ಹದಮ ಮಾಡುವನೆನ್ನ ನಿರ್ಣಾಮ ಬೋಲಿರ್ಯಲೈ ಕುಲ್ಲತನದ ಮಾತುಗಳನ್ನಾಡುವ ಏಡಿ ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರವೆಂಬ ಮೂಢಾತ್ಮನೇ ಎಲೈ ಹದಮನೆ ನಿನ್ನಂಥ ಬಲನಾಥನಿಗೆ ಈ ಶಕ್ತಿ ಸುಧನನ ಎದುರುವನೆ ಎಲೈ ಮೂರ್ಖ ನಿನ್ನಂತ ಸುರನಿಗೆ ಈ ಸುದರ್ಶನೆಂಬ ಪರಾಕ್ರಮಿ ಎದುರುವನೆ ಬೋಲಿರ್ಯ ಚತುರ್ದಶಯ ಬೋನದಗಳ್ಳರವ ಯಾವತ್ತು ವೀರಾದಿ ವೀರರು ನಿಮಗೆ ಸರಿಯಾಗಿಲ್ಲವೆಂದು ಚಂದ್ರಮೌಳಿಯು ಯಮಗೆ ವರಮಂ ಕೊಟ್ಟರವನು. ಅದೇ ಕಾರಣಕ್ಕೆ ಇನ್ನು ನೀವು ಜೀವಂತವಾಗಿರುವುದು. ಇಂಥ ಕೊಡುದೀರನೊಡನೆ ಸಮರ ಮಾಡಿದ್ದಾದರೆ ನಡೆಯದು ನಿನ್ನ ಸಾಮರ್ಥ್ಯವ. ಈ ಅನ್ನ ತಮ್ಮ ನಮ್ಮ ಅತಿಸದ ನಮ್ಮ ಗರ್ಮ ಮಮ್ಮಿಡು ತಡ ಮಾಡದ ಎನ್ನೊಡನೆ ಇದ್ದ ಮಾಡೋ ಸುದರ್ಶನ ಬೋಲಿರ್ಯೋ ಕ್ಷಣಗಳು ತೋರಿಸ್ಬಿಟ್ಟಿವೆ ನಿನಗೆ ಯಮನರಕ. ಹೊಲಿರಯ್ಯಲೈ ರಾತ್ರಿಂಚಾರ ಬಿಡು ಬಿಡು ನಿನ್ನ ದುರಂಕಾರ ಬಿಡದಿದ್ದರೆ ಮಾಡುವುದೇನಲೇ ಮೂರ್ಖ. ಹೋಲಿರೆ ನಾದನು ಹಾಗಲೆ ಸಂಹಾರ ಧೀರನಾದರೆ ಮಾಡು ಹೆಣ್ಣೊಳ ಸಮರ ಎಲ್ಲವಾಯಿತ ಜೀವದ ಮೇಲೆ ಆಸೆ ಇದ್ದರೆ ಮಾತನಾಡು ನಿನ್ನ ಅಂತಃಪುರ ಎಲೈ ಹದಮ ಎಲೈ ಮೂರ್ಖ ಬೇಟಕ್ಕೆ ಎದುರಾಗು ದುರಕ್ಕೆ ಎನ್ನ ಶರಗಳು ಬರುವವು ನಿನ್ನ ಶಿರಕ್ಕೆ ಕಡದು ಕೆಡವುವನು ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ಶಿರವಮ್ಮ ರಗಡಿಯಬೇಕೆಂದ ಹಾವಣ ಚಿತ್ರವದೆ ಎನ್ನ ಗೋಳಾಕಾರದ ಶಿರ ಇದರಿಂದ ಉಳಿಯಲಾರದೇ ನಿನ್ನ ಶಿರ ಯುದ್ಧಕ್ಕೆ ನೆಲಲೆ ಹೆಸರ ಕ್ಷಣದೊಳ ಮಾಡುವೆ ನನ್ನ ಸಂಹಾರ. ಬಳಿ ಬಳಿರೇ ಎಲೈ ಸಾರಥಿ ಶಕ್ತಿ ಸೂದನ ಪ್ರಸುದನರಾದರೂ ಎನ್ನ ಕೈಯಲ್ಲಿ ಹದೋಗದೆ. ಹೌದು ದೇವ. ದೇವಾದಿ ದೇವನಾದ ಶ್ರೀ ವಿಷ್ಣುವಿನಿಂದಾಗದ ಕಾರ್ಯವು ನಾನು ಮಾಡಿದನಲ್ಲ. ನಾನಿಲ್ಲದೆ ಆ ವಿಷ್ಣು ಯಾರನ್ನು ಜಯಿಸಿಲ್ಲ, ಮುಂದಾದರೂ ಜಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ವಿಷ್ಣುವು ನನ್ನಿಂದಲೇ ಲೋಕಮಾನ್ಯನಾಗಿರುವನ. ಅಂದ ಬಳಿಕ ವಿಷ್ಣುವಿಗಿಂತ ನಾನೇ ಅಧಿಕ ಬಲಯುತನು ಎಂದು ದಂದನ ಎಂದು ಜಯಬೇರೆ ಮುಡಿಸ ವೈಕುಂಠದಲ್ಲಿ ವಿಷ್ಣು ಲಕ್ಷ್ಮೀರವಲ್ಲಿಗೆ ಮದ್ರ ತಗೊಂಬಿಡುವಂತನಾಗ ಸಾರಥ್ಯ ನಿಮ್ಮ ಇಷ್ಟದಂತಾಗಲೇ ರೇಣುಕರಾಜ ರೆಡಿ ಮಾಡ್ರ. ರೇಣುಕರಾಜ ರೆಡಿ ಆಗಿರ್ಬೇಕು. ರೇಣುಕರಾಜ ರೆಡಿ ಆಗಿರ್ಬೇಕು. ರೇಣುಕರಾಜ ರೆಡಿ ಆಗಿರ್ಬೇಕಪ್ಪ. ರೇಣುಕರಾಜ ರೆಡಿ ಆಗಿರ್ಬೇಕು. ಹಾ ಹೋ ಶ್ರೀಮನ್ನಾರಾಯಣ. ಆ ದುಷ್ಟರಾದ ಶಕ್ತಿ ಸುಧನ ಪ್ರಸುಧನರು ಮರಣ ಹೊಂದಿದರು. ಆಹೋ ಲಕ್ಷ್ಮೀರಮಣ, ನಿನ್ನಿಂದಾಗದ ಕಾರ್ಯವನ್ನು ನಾನು ಮಾಡಿ ಜಯ ಪಡೆದು ಬಂದಿರುವನು ಈ ಸುದರ್ಶನ. ಸ್ವಾಮಿ, ಇನ್ನು ನಮ್ಮ ವೈಕುಂಠಕ್ಕೆ ಯಾವ ತೊಂದರೆಯೂ ಇಲ್ಲ. ನೀನೆನ್ನ ಲಕ್ಷ್ಮೀ ದೇವಿಯೊಂದಿಗೆ ಸುಖದಿಂದ ಕಾಲವನ್ನು ಕಳೆಯುತ್ತಾ ಜಗತ್ಪಾಲನೆ ಮಾಡಿ ಭಕ್ತರಂ ಕಾಪಾಡು ದೇವ. ನಾರದರೆ ಹೇಳಿದರೆ ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳಿ ನಾರದರೆ. ಬಾರೋ ಸುದರ್ಶನ ರಣರಂಗ ಪ್ರವೀಣ,
ಸುದರ್ಶನ ರಣರಂಗ ಪ್ರವೀಣ ಯಾರ್ಯಾರಿಲ್ಲವೋ ಈ ಲೋಕದಲ್ಲಿ ನಿನ್ನ ಸಮಾನ ಯಾರ್ಯಾರಿಲ್ಲವೋ ಈ ಲೋಕದಲ್ಲಿ ನಿನ್ನ ಸಮಾನ ಬಾರೋ ಸುದರ್ಶನ ರಣರಂಗ ಪ್ರವೀಣ ಸುದರ್ಶನ ಚೆನ್ನಾಗಿ ಕೇಳು ಹರಿಯಂದಲೋ ಆಗದು ಕಾರ್ಯ ನೀ ಮಾಡಿದೆ ಎಂದೋ ಮೆಚ್ಚಿದೆ ಶೌರ್ಯ ಶ್ರೀಹರಿಯಂದಲೋ ಆಗದು ಕಾರ್ಯ ನೀ ಮಾಡಿದೆ ಎಂದೋ ಮೆಚ್ಚಿದ ಶೌರ್ಯ ಬಾರೋ ಸುದರ್ಶನ ರಣರಂಗ ಪ್ರವೀಣ ಬಾರೋ ಸುದರ್ಶನ ಬಲ ಬಲ ಸುದರ್ಶನ ನಾನು ಮೆಚ್ಚಿದೆ ನಿನ್ನ ಸೂರತನ ಮೆಚ್ಚಲೇಬೇಕು ಬ್ರಹ್ಮನಂದನ ಸುದರ್ಶನ ಸ್ವಾಮಿ ನಾರದರೆ ಆ ದುಷ್ಟ ರಕ್ಕಸರ ಉಪಟಳವು ಅಧಿಕವಾಗಿ ಇತ್ತು ಅದನ್ನು ಪರಿಹರಿಸಲು ನೀನಲ್ಲದೆ ಇನ್ನ ಯಾವ ಅನೇಕ ಆಯುಧಗಳನ್ನು ಧರಿಸಿ ಈ ಬ್ರಹ್ಮಾಂಡ ಉದರದೋಳ ಧರಿಸಿದ ಈ ಮಹಾವಿಷ್ಣುಲಿಂದಲೂ ಆಗಲಿಲ್ಲ ಹೌದಲ್ಲವೇ ನಾರದರೆ ಅಲ್ಲವೇ ಸುದರ್ಶನ ಅಲ್ಲವೇ ನಾರದರೆ ಇಂಥ ಅಸತ್ಯ ಕಾರ್ಯ ಮಾಡಿ ಬಂದಂಥ ನಿನ್ನಂಥ ಪರಾಕ್ರಮಶಾಲಿಯು ಈ ಮೂರು ಲೋಕದಲ್ಲೇ ಇಲ್ಲ ಸುದರ್ಶನ ಮೆಚ್ಚಿದೆ ನಿನ್ನ ಸೂರತನ ಏ ತಮ್ಮ ನೀವೇನು ಆಟ ನೋಡ್ತೀರಾ ವಟ 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 ಅಂತೀರಾ ಈಗ ಬಂದು ಬೈದು ಗೊತ್ತಾಗಲ್ಲ ನಿಮಗೆ ವಟ 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 ಇಟ್ಟವೆ ಅಹೋ ಮಧುಕೈಟ ಮರ್ದನ ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನನ್ನು ನಿನ್ನ ಹಸ್ತದಲ್ಲಿ ಹಿಡಿಯೋದನ್ನು ಬಿಟ್ಟು ಮೌನವಾದ ಕಾರಣವೇನು ಮೇಲಾಗಿ ಈ ಸುದರ್ಶನಂ ನೀನು ಜಯಿಸಲಾರದಂಥ ಧನುಜ ಪ್ರಚಂಡರನ್ನು ಸಂಹರಿಸಿ ಬಂದಿರುವುದು ಇಂಥ ಬಲವಾದ ಆಯುಧ ಸಾಯಿ ನಿನಗೆ ಬೇಕಿಲ್ಲವೇ ಅಂಥ ಸಂದರ್ಭ ಒದಗಿದಾಗ ಈ ಸುದರ್ಶನನ್ನು ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರ್ಯಾರು ಈ ಧೀರ ಸುದರ್ಶನನ್ನು ಸ್ವೀಕರಿಸೋ ನಾರಾಯಣ ಅಧಿಕ ಬಲ ದುರ್ಣ ಆಹೋ ದೇವ ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು ನಿಮ್ಮ ಅಪ್ಪಣೆಯಂತೆ ಆ ಧನುಜರನ್ನು ಸಂಹರಿಸಿ ಬಂದನು ಬರುವಾಗ ಮಾತ್ರ ಹರೆತಾದರೂ ಅಥವಾ ಮರೆತಾದರೂ ನೀವು ಮಾಡದ ಕಾರ್ಯವನ್ನು ನಾನು ಮಾಡಿ ಬಂದೆನೆಂದು ರೋಷದಿಂದ ನಾನು ನುಡಿದಿರುವುದು ನಿಜ ದೇವ ಇಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ ಸ್ವಾಮಿ ಎನ್ನ ತಪ್ಪನ್ನು ಕ್ಷಮಿಸು ಮೊದಲಿನಂತೆ ಎನ್ನ ಆನಂದ ಮಾನಸನಾಗಿ ನಿನ್ನ ಬಲಹಸ್ತದೊಳು ಧರಿಸು ಮಧುಸೂದನ ಇಷ್ಟೇ ಎನ್ನ ವಿಜ್ಞಾಪನ ಅಹೋ ಬ್ರಹ್ಮನಂದನ ನಾರಾಯಣ ನೀನು ಹೇಳುವ ಮಾತು ನಿಜ ಹಾ ಆದರೆ ಈಗ ನಾನೆಂಬ ಅಹಂಕಾರ ಮತ್ತವನಾದನಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡುವ ಅದೇ ಈ ಆದಿದೇವನಾದ ಎನ್ನ ಕರ್ತವ್ಯ ಹಾ ಎಲ್ಲ ಸುದರ್ಶನ ಸ್ವಾಮಿ ನಾರಾಯಣ ನಿನಗೆ ಆ ಸಚ್ಚಿಸುದನ ಪ್ರಸಾದವನ್ನು ಕೊಂದು ಬಂದಿನೆಂಬುದು ಹಮ್ಮು ಬಂದದ ಆದ ಕಾರಣ ನಾನೆಂಬ ಅಹಂಕಾರ ಮತ್ತವನಾದನಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ ಎಲ್ಲ ಸುದರ್ಶನ ಸ್ವಾಮಿ ನಾರಾಯಣ ನನ್ನ ನಿನ್ನ ಯೋಗ್ಯತೆ ಬಲಗಳನ್ನು ತಿಳಿಯೋದಕ್ಕಾಗಿ ನೀನು ಮೈಸ್ಮಾಮತಿ ನಗರದಲ್ಲಿ ಕೂರ್ತವೀರನ ಮಗನಾಗಿ ಜನಿಸಿ ಕಾರ್ತವೀರಾರ್ಜುನಮ್ಮ ಹೆಸರಿನಿಂದ ಪ್ರಸಿದ್ಧನಾಗು ಆಗ ಮುಂದಿನ ದಾರಿ ತಿಳಿಸಿಕೊಡೋರು ಯಾರು ಎಂದು ಚಿಂತಿಸಬೇಡ ನಾನೇ ದತ್ತಾತ್ರಿ ಎಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವಾಯ ಜಮದಗ್ನಿ ರೇಣುಕಾದೇವ ಗರ್ಭದಲ್ಲಿ ಜನಿಸಿ ಪರಶುರಾಮನಾಗಿ ಹೆಸರು ಪಡೆಯವನು ಆಗ ನನಗೂ ನಿನಗೂ ವಿದ್ಯೆ ನಡೆಯಲಿ ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರಗಳು ಯಾರು ಎಂದು ಈ ಜಗದ ಜನತೆ ನಿರ್ಧರಿಸಲಿ ಈಗಲೇ ಎನ್ನ ಕೃಪೆಯಿಂದ ಮೈಸ್ಮಾಮತಿ ನಗರವು ಸೇರೋ ಸುದರ್ಶನ ತಡ ಮಾಡದೆ ಹೋಗೋ ವೀಕ್ಷಣ ಆಹೋ ದೇವಾದಿ ದೇವ ಸ್ವಲ್ಪ ಅಪರಾಧಕ್ಕೆ ನನಗೆ ಎಂಥ ಶಿಕ್ಷೆ ಕೊಟ್ಟಿರುವೆ ಸ್ವಾಮಿ ಎನಗಂತೂ ಗರ್ವ ಬಂದಿದ್ದು ನಿಜ
ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧವನ್ನು ಮಾಡಲಿ. ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆ ಎಂಥ ಜ್ಞಾನ ಆವರಿಸಿತು. ನಾನೇ ವಿಷ್ಣುವಿಗಿಂತ ಅಧಿಕ ಬಲಶಾಲಿ ಎಂಬ ದುಷ್ಟ ನುಡಿಯು ಬಾಯಲ್ಲಿ ಆತಕ್ಕೆ ಬಂತು. ಈ ವಿಚಿತ್ರವೇ ನನಗೆ ತಿಳಿಯದಾಯಿತು. ನಾರಾಯಣ, ಜಗದ ಹಾಗೂ ಹೋಗುಗಳಿಗೆ ನೀವೇ ಕಾರಣ. ಇದನ್ನರಿತರು ಅರಿಯದ ಅಜ್ಞಾನಿಯಾದೇ, ಎನ್ನ ತಪ್ಪನ್ನು ಕ್ಷಮಿಸು. ನಿನ್ನ ಮಾತು ಮೀರುವುದು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞೆಯಂತೆ ತೆರಳುವೆ, ಎನ್ನಮ್ಮ ಅನುಗ್ರಹಿಸು. ಮುಂದಾದರೂ ನಿನ್ನ ಸೇವಕನೆಂದೇ ಮನ್ನಿಸು ಲಕ್ಷ್ಮೀಪತಿ, ಹೊರಡುವೆನು ಜಾಗೃತಿ. ಎಲ್ಲ ಸುದರ್ಶನ ಸ್ವಾಮಿ ನಾರಾಯಣ, ಕೇಳನ್ನೈತ ವಚನ. ನೀನು ಚೆನ್ನಾಗಿ ಹೇಳು ನಾರಾಯಣ. ಮದ ಎಂಬುದು ವರ್ಷ ಗರ್ವಗಳಲ್ಲಿ ಐದಿನದು, ಇದಕ್ಕೆ ಹಮ್ಮು ಅಹಂಕಾರ ಎನ್ನುವರು. ಮನುಷ್ಯನು ತೇಜಸ್ವಿಯನ್ನು ನಶಿಸಿ ನಾಶ ಆಗುವ ಸಮಯದಲ್ಲಿ ಬುದ್ಧಿ ಸರ್ವನಾಶ ಆಗೋದು. ಮೊದನ್ಮತ್ತನಾದ ನಿನ್ನಿಂದೆ ಯಾವ ಕಾರ್ಯವಾಗಲಾರು. ಎಲ್ಲ ಸುದರ್ಶನ ಸ್ವಾಮಿ ನಾರಾಯಣ, ಆದ ಕಾರಣ ಮದನ್ಮತ್ತನಾದ ಮಹಿಷ್ಮಾಮತಿ ನಗರದಲ್ಲಿ ಜನಿಸಿದ ನಿನ್ನನ್ನು ಸಂಹರಿಸಿ ನಿನಗೆ ಉಂಟಾದ ಗೌರವಗಳನ್ನು ಅಳಿಸಿ ಎನ್ನ ಸೇವೆಗೆ ಎನ್ನ ಹಸ್ತದಲ್ಲಿ ಧರಿಸುವೆ. ಸುದರ್ಶನ ಮಾಡಿದರೂ ಮುಂದಿನ ಆಲೋಚನಾ ಬಳಿ ಬಳಿ ರೇಲೈ ಸಾರಥಿ. ಶ್ರೀ ವಿಷ್ಣುವಿನ ಆಜ್ಞೆಯಂತೆ ಲೋಕಕಂಠ ಶಕ್ತಿಯುತನ ಪಶುಧನನ್ನು ಸಂಹರಿಸಿದನ. ಅಚ್ಯುತನ ಆಜ್ಞೆಯಂತೆ ಭೂಲೋಕದ ಮಹಿಷ್ಮತಿ ನಗರಕ್ಕೆ ಪ್ರಣಯವು ಮಾಡುವೆಯ ಸಾರಥಿ. ಜಯ ಬೇರ್ಯ ಮಾಡಿಸಿ ಜಾಗ್ರತೆ. ಅಹೋ ನಾರದ, ನಾರಾಯಣ, ನೀನಿನ್ನು ಹೋಗಿ ಬಾ. ನಾನು ಜಮದಗ್ನಿ ರೇಣುಕಾದೇವ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವನು, ಸುದರ್ಶನನು ಕಾರ್ತವೀರಾರ್ಜುನಾಗಿ ಜನಿಸುವನು. ಆಗ ನಮ್ಮಿಬ್ಬರ ಯುದ್ಧವನ್ನು ನೋಡಿ ಆನಂದ ಪಡುವಂತೆ ನಿನಗೆ ಶುಭವಾಗಲಿ. ಹೋಗಿ ಬಾ ನಾರದ, ಆಗ ನೋಡುವಂತೆ ಎನ್ನ ವಿನೋದ.